ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡ ಲೋಕಸಭೆ ಟಿಕೆಟ್ಗಾಗಿ ಫೈಟ್ ಜೋರಾಗ್ತಾ ಇದೆ. ಬಿಜೆಪಿಯಲ್ಲಿ ಏನೇನಾಗ್ತಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ನಿಧಾನವಾಗಿ ಟಿಕೆಟ್ ವಿಚಾರವಾಗಿ ಒಂದಷ್ಟು ಜಟಾಪಟಿ ಶುರು ಆಗಿದೆ. ವೀಣಾ ಕಾಶಪ್ಪನವರ್ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷೆ, ಬಾಗಲಕೋಟೆಯಿಂದ ಟಿಕೆಟ್ ನೀಡುವಂತೆ ಬೆಂಬಲಿಗರು ಬಂದಿದ್ದಾರೆ. ಸಿಎಂ ಭೇಟಿಗೆ ಆಗಮಿಸಿದ್ರು ವೀಣಾ ಕಾಶಪ್ಪನವರ್ ಬೆಂಬಲಿಗರು. ನಮ್ಮ ನಾಯಕಿಗೆ ವೋಟ್ ಅಂದ್ರೆ ಇದು ಟಿಕೆಟ್ ಕೊಡಬೇಕು, ನಾವೆಲ್ಲರೂ ಕೂಡ ವೋಟ್ ಹಾಕಿ ಗೆಲ್ಲಿಸ್ತೀವಿ. ಜೊತೆಗೆ ಸಂಯುಕ್ತಾ ಪಾಟೀಲ್ ಹೆಸರು ಕೂಡ ಕೇಳಿ ಬಂದಿದೆ. ಸಂಯುಕ್ತಾ ಪಾಟೀಲ್ಗೆ ಕಾಂಗ್ರೆಸ್ನ ಟಿಕೆಟ್ ಕೊಡಬಹುದು ಅನ್ನೋ ವಿಚಾರ ಇದೆ, ಆದರೆ ಕೊಡಬಾರದು ಅನ್ನೋದು ಈಗ ವೀಣಾ ಕಾಶಪ್ಪನವರ ಬೆಂಬಲಿಗರ ಒತ್ತಾಯ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿ ಅಂತ ಭಿತ್ತಿ ಪತ್ರಗಳನ್ನ, ಪ್ಲೇಕಾರ್ಡ್ಗಳನ್ನ ಹಿಡಿದು ಸಿಎಂ ನಿವಾಸದ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವೀಣಾ ಅವರ ಅಭಿಮಾನಿಗಳು ಬಂದಿದ್ರು, ಅವರ ಬೆಂಬಲಿಗರು. ಹೆಚ್ಚಾಗಿ ಮಹಿಳೆಯರೇ ಬಂದಿದ್ದಾರೆ. ಪ್ಲೇಕಾರ್ಡ್ಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಿರೋದನ್ನ ಗಮನಿಸಬಹುದು. ನಮ್ಮ ನೆಚ್ಚಿನ ನಾಯಕಿ ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಕೊಡಿ ಅಂತ. ಇದು ಸಿಎಂ ನಿವಾಸದ ಮುಂಭಾಗ ಸೇರಿದಂತ ವೀಣಾ ಅವರ ಬೆಂಬಲಿಗರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿ ಅಂತ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಈಗ ಲೋಕಸಭೆ ಟಿಕೆಟ್ಗೆ ಒಂದಷ್ಟು ಪ್ರೆಷರ್ ಹೆಚ್ಚಾಗ್ತಾ ಇದೆ. ಟಿಕೆಟ್ ಬೇಕ್ರಿ, ಯಾಕಂದ್ರೆ ಸತತವಾಗಿ 5 ವರ್ಷದಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದು ಸಿಎಂ ನಿವಾಸದ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ವೀಣಾ ಕಾಶಪ್ಪನವರವರ ಬೆಂಬಲಿಗರು ಬೇಕೇ ಬೇಕು, ವೀಣಾ ಅವರಿಗೆ ಲೋಕಸಭಾ ಟಿಕೆಟ್ ಕೊಡಲೇಬೇಕು ಅಂತ. ಪಕ್ಷ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಟಿಕೆಟ್ ಅನ್ನ ವೀಣಾ ಕಾಶಪ್ಪನವರಿಗೆ ಕೊಡಬೇಕು ಅನ್ನೋದು ಈಗ ಅಲ್ಲಿ ಬಂದಿರುವಂತಹ ಮಹಿಳಾ ಬೆಂಬಲಿಗರು ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಕಾರ್ಯಕರ್ತರು ಟಿಕೆಟ್ ನೀಡುವಂತೆ ಈಗ ಒತ್ತಡ ಹೆಚ್ಚಾಗ್ತಿದೆ. ಕಾಂಗ್ರೆಸ್ನಲ್ಲೂ ಕೂಡ ಈಗ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ.